ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಮ್ಮ ಕೆದವರು KCET ಅಡ್ಮಿಟ್ ಕಾರ್ಡ್ ಬಗ್ಗೆ ಒಂದು ಅಪ್ಡೇಟ್ ಅನ್ನ ನೀಡಿದ್ದಾರೆ. ಅದ್ರ ಬಗ್ಗೆ ತಿಳಿದುಕೊಳ್ತಿದ್ದೀವಿ. ಹಾಗೆ ವಿದ್ಯಾರ್ಥಿಗಳು ಕೆಲವು ಪ್ರಶ್ನೆಗಳನ್ನ ಕೇಳಿದ್ರು, ಅವುಗಳಿಗೆ ಉತ್ತರವನ್ನು ಕೂಡ ತಿಳಿದುಕೊಳ್ತಿದ್ದೀವಿ. ಈಗ ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಈಗ KCET ಅಪ್ಲಿಕೇಶನ್ ಆಗಬೇಕಾದ್ರೆ ಅಲ್ಲೊಂದು ಆಪ್ಷನ್ ಇತ್ತು. ಅಂದ್ರೆ ನೀವು ಮುಂದೆ ಯಾವ ಕೋರ್ಸ್ ಅನ್ನ ಮಾಡಬೇಕು ಅಂತ ಇದ್ದೀರಾ ಅಂತ. ಅದರಲ್ಲಿ UG CET, ಎಂಜಿನಿಯರಿಂಗ್, ನರ್ಸಿಂಗ್ ಈ ರೀತಿ ಹಲವಾರು ಆಪ್ಷನ್ಗಳಿತ್ತು. ಹಾಗೆ UG ನೀಟ್ ಅಂತ ಕೊಟ್ಟು ಮೆಡಿಕಲ್, ಡೆಂಟಲ್ ಅಂತ ಆಪ್ಷನ್ ಇತ್ತು. ಹಾಗೆ ಆರ್ಕಿಟೆಕ್ಚರ್ ಕೋರ್ಸ್ಗಳಿಗೆ ಸಂಬಂಧ ಆಪ್ಷನ್ ಇತ್ತು. ಹಾಗೆ BPO, BPT ಈ ರೀತಿ ಕೋರ್ಸ್ಗಳನ್ನು ಸೆಲೆಕ್ಟ್ ಮಾಡೋದಕ್ಕೆ 4 ಆಪ್ಷನ್ನ ಕೊಟ್ಟಿದ್ರು. ಈಗ ಆ ಆಪ್ಷನ್ಗಳಲ್ಲಿ ಯಾವುದಾದ್ರೂ ವಿದ್ಯಾರ್ಥಿಗಳು ಈ ಒಂದು UG CET ಆಪ್ಷನ್ನ ಸೆಲೆಕ್ಟ್ ಮಾಡದೇ ಇದ್ರೆ, ಅಥವಾ ಎಕ್ಸಾಂಪಲ್ಗೆ ಯಾವುದಾದ್ರೂ ವಿದ್ಯಾರ್ಥಿಗಳು ಕೇವಲ UG ನೀಟ್ ಆಪ್ಷನ್ ಅಷ್ಟೇ ಸೆಲೆಕ್ಟ್ ಮಾಡಿದ್ದಾರೆ, ಬೇರೆ ಆಪ್ಷನ್ನ ಸೆಲೆಕ್ಟ್ ಮಾಡಿಲ್ಲ, ಅಂತಹ ವಿದ್ಯಾರ್ಥಿಗಳಿಗೆ ಅಡ್ಮಿಟ್ ಕಾರ್ಡ್ ರಿಲೀಸ್ ಮಾಡಲಾಗಿಲ್ಲ ಅಂತ ನಮ್ಮ ಕೆದವರು ಹೇಳಿದ್ದಾರೆ. ಸರಿನಾ? ನಂತರ ಮತ್ತೆ ಯಾವುದಾದ್ರೂ ವಿದ್ಯಾರ್ಥಿಗಳು ಆಪ್ಷನ್ ಎಲ್ಲ ಸರಿಯಾಗಿ ಸೆಲೆಕ್ಟ್ ಮಾಡಿದ್ದಾರೆ, ಬಟ್ ಇದುವರೆಗೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ, ಈ ರೀತಿ ಅಂತ ಹೇಳಿದ್ರೆ ಮುಂದಿನ 1-2 ದಿನಗಳಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗತ್ತೆ. ಟೆನ್ಷನ್ ಮಾಡ್ಕೋಬೇಡಿ, ಬಟ್ ಆಗಾಗ ಚೆಕ್ ಮಾಡ್ತಾ ಇರಿ, ಡೌನ್ಲೋಡ್ ಆಗ್ತಾ ಇದೆಯಾ ಅದನ್ನ ಚೆಕ್ ಮಾಡ್ತಾ ಇರಿ. ಸರಿ, ಈಗ ವಿದ್ಯಾರ್ಥಿಗಳು ಕೇಳಿದಂತಹ ಪ್ರಶ್ನೆಗಳು ಏನು ಅಂತ ಹೇಳಿದ್ರೆ, ಈಗ KCET ಅಡ್ಮಿಟ್ ಕಾರ್ಡ್ ಇದೆ, ಅದರ ಕಲರ್ ಪ್ರಿಂಟ್ ಬೇಕಾಗತ್ತಾ ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ ನಡೆಯುತ್ತಾ ಅಂತ ಕೇಳಿದ್ರು. ಇದಕ್ಕೆ ನೋಡ್ಕೊಳ್ಳೋದಾದ್ರೆ ನೀವು ಕಲರ್ ಪ್ರಿಂಟ್ ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಯಾವ ಪ್ರಿಂಟನ್ನು ತೆಗೆದುಕೊಂಡ್ರು ಕೂಡ ನೀವು ಎಕ್ಸಾಮ್ಗೆ ತೆಗೆದುಕೊಂಡು ಹೋಗ್ಬೋದು. ಬಟ್ ನಾವು ಸಜೆಷನ್ ಮಾಡಿ ನೀಡೋದಾದರೆ ನೀವು ಆದಷ್ಟು ಮಾಡಿ ಕಲರ್ ಪ್ರಿಂಟನ್ನು ತೆಗೆದುಕೊಳ್ಳಿ. ಯಾಕಂತ ಹೇಳಿದ್ರೆ ಕಲರ್ ಪ್ರಿಂಟಲ್ಲಿ ನಿಮ್ಮ ಫೇಸ್ ಏನಿದೆ ಅದು ಆದಷ್ಟು ಕ್ಲಿಯರ್ ಆಗಿ ಕಾಣುತ್ತೆ, ಅದಕ್ಕೋಸ್ಕರ ಕ್ಲಿಯರ್ ಆಗಿ ಗೊತ್ತಾಗತ್ತೆ, ಅದಕ್ಕೋಸ್ಕರ. ಸರಿನಾ? ಅದಂತರ ಮತ್ತೆ ಕೆಲವು ವಿದ್ಯಾರ್ಥಿಗಳು ಈ ಒಂದು KCET ಅಡ್ಮಿಟ್ ಕಾರ್ಡಲ್ಲಿ ಇನ್ಸ್ಟ್ರಕ್ಷನ್ ಅಂತ ಪೇಜಸ್ ಕೂಡ ಇದ್ದಾವೆ. ಈಗ ಎಕ್ಸಾಮ್ಗೆ ಹೋಗಬೇಕಾದ್ರೆ ಎಲ್ಲ ಪೇಜ್ಗಳು ಬೇಕಾ ಅಂದರೆ ಫಸ್ಟ್ ಪೇಜ್, ಸೆಕೆಂಡ್ ಪೇಜ್ ಈ ರೀತಿ ಕೊಟ್ಟಿರುವಂತಹ ಎಲ್ಲ ಪೇಜ್ಗಳ ಪ್ರಿಂಟ್ಔಟ್ ತೆಗೆದುಕೊಂಡು ಹೋಗಬೇಕಾ ಅಥವಾ ಫಸ್ಟ್ ಪೇಜ್ ಒಂದೇ ಪ್ರಿಂಟ್ಔಟ್ ತೆಗೆದುಕೊಂಡು ಹೋದರೆ ನಡೆಯುತ್ತಾ ಅಂತ ಕೇಳಿದ್ರು. ಇದಕ್ಕೆ ಉತ್ತರ ತಿಳ್ಕೊಳ್ಳೋದಾದ್ರೆ, ಫಸ್ಟ್ ಪೇಜ್ ಏನಿದೆ ಅಲ್ಲಿ ಸಬ್ಜೆಕ್ಟ್, ನಂತರ ಅದರ ಟೈಮಿಂಗನ್ನು ಮೆನ್ಷನ್ ಮಾಡಿರ್ತಾರೆ, ನಂತರ ನಿಮ್ಮ CET ನಂಬರನ್ನು ಮೆನ್ಷನ್ ಮಾಡಿರ್ತಾರೆ, ನಿಮ್ಮ ಹೆಸರನ್ನು ಮೆನ್ಷನ್ ಮಾಡಿರ್ತಾರೆ, ಎಕ್ಸಾಮಿನೇಷನ್ ಸೆಂಟರನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ಆ ಒಂದೇ ಪೇಜನ್ನು ಪ್ರಿಂಟ್ಔಟನ್ನು ತೆಗೆದುಕೊಂಡು ನೀವು ಎಕ್ಸಾಮ್ಗೆ ತೆಗೆದುಕೊಂಡು ಹೋಗಬಹುದು ಅಡ್ಮಿಟ್ ಕಾರ್ಡ್ ಆಗಿ. ಸರಿನಾ? ಅದನ್ನು ಬಿಟ್ಟು ಮತ್ತೆ ಯಾವ್ದಾದ್ರು ವಿದ್ಯಾರ್ಥಿಗಳು ನಾನು ಸಂಪೂರ್ಣವಾಗಿ ಎಲ್ಲ ಪೇಜ್ಗಳ ಪ್ರಿಂಟ್ಔಟನ್ನು ತೆಗೆದುಕೊಂಡು ಎಕ್ಸಾಮ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಅವಕಾಶ ಇರುತ್ತೆ, ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಮೊದಲನೇ ಪೇಜನ್ನಷ್ಟೇ ಪ್ರಿಂಟ್ಔಟ್ ತೆಗೆದುಕೊಂಡ್ರೂ ಕೂಡ ಅದನ್ನು ಅಡ್ಮಿಟ್ ಕಾರ್ಡ್ ಆಗಿ ತೆಗೆದುಕೊಂಡು ಎಕ್ಸಾಮ್ಗೆ ಹೋಗಬಹುದು. ನಂತರ ವಿದ್ಯಾರ್ಥಿಗಳು ಒಂದು ವಿಷಯವನ್ನು ಹೇಳಬೇಕು. ಏನಂತ ಹೇಳಿದ್ರೆ, ಕೆಲವರಿಗೆ ಈ ಒಂದು ಎಕ್ಸಾಮ್ ಬರೀಬೇಕಾದ್ರೆ ಈಗ ಕ್ವಶನ್ ಇರುತ್ತಲ್ವಾ, ಆ ಕ್ವಶನ್ ಏನಿದೆ ಅದನ್ನು ಸಾಲ್ವ್ ಮಾಡೋದಕ್ಕೆ ಹಾಲ್ ಟಿಕೆಟ್ ಮೇಲೆ ಬರೀತಾರೆ. ಆ ರೀತಿ ನೀವು ಅಕಸ್ಮಾತಾಗಿ ಮಾಡ್ತಾ ಇದ್ರೆ ಹಿಂದಿನ ದಿನಗಳಲ್ಲಿ ಆ ರೀತಿ KCET ಎಕ್ಸಾಮ್ನಲ್ಲಿ ಮಾಡಬೇಡಿ. KCET ಅಡ್ಮಿಟ್ ಕಾರ್ಡ್ ಮೇಲೆ ಪೆನ್ನಿಂದ ಯಾವುದೇ ರೀತಿ ಬರಿಬೇಡಿ. ನಂತರ ಪೆನ್ಸಿಲ್ ಅಥವಾ ಎಕ್ಸಾಮ್ ಒಳಗಡೆ ಅಲಾವೇ ಇರಲ್ಲ. ಅದೇ ಪೆನ್ ಅಥವಾ ಪೆನ್ಸಿಲ್ ಯಾವುದೇ ರೀತಿಯಲ್ಲಿ ಅಡ್ಮಿಟ್ ಕಾರ್ಡ್ ಮೇಲೆ ಏನನ್ನು ಬರಿಬೇಡಿ. ನಂತರ ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ವಿಡಿಯೋ ಸಹಾಯ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.